ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್‌ನ ತಗೊಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಈ ಜಿ.ಡಿ.ಪಿ ಬಗ್ಗೆ ಮಾತಾಡೋಣ. ಈ ಜಿ.ಡಿ.ಪಿ ಅಂತಂದ್ರೇನು? ಫುಲ್ ಮೀನಿಂಗ್ ಬಂದ್ಬಿಟ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆನಾ? ಸೊ ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ರೆ ಏನು? ಸೊ ಇವಾಗ ನಾವು ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡ್ತಿರ್ತೀವಿ. ಇಂಡಿಯಾದು ಜಿ.ಡಿ.ಪಿ ಇನ್ಕ್ರೀಸ್ ಆಗಿದೆ, ಇಲ್ಲ ಈ ಸತಿ ಜಿ.ಡಿ.ಪಿ ಡಿಕ್ರೀಸ್ ಆಗಿದೆ ಅಂತ. ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಫಸ್ಟ್ ಇದೆ ಡೆಫಿನೇಷನ್ ನೋಡೋಣ. ಸೊ ಟೋಟಲ್ ವ್ಯಾಲ್ಯೂಸ್ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಅ ಕಂಟ್ರಿ ಡ್ಯೂರಿಂಗ್ ಅ 1 ಇಯರ್. ಸೊ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಎಷ್ಟು ಇಂಡಿಯಾದಲ್ಲಿ ಗೂಡ್ಸ್ ಪ್ರೊಡ್ಯೂಸ್ ಆಗಿದೆ ಮತ್ತು ಸರ್ವಿಸ್ನ ಯೂಸ್ ಮಾಡಿದ್ದಾರೆ, ಅದ್ರ ಮೇಲೆ ನಾವು ಜಿ.ಡಿ.ಪಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯೂಶ್ವಲಿ ನಥಿಂಗ್ ಅಬೌಟ್ ಈ ಜಿ.ಡಿ.ಪಿ ಅಂತ ಬಂದಾಗ 2 ಟೈಪ್ಸ್ನ ನಾವು ನೋಡ್ತೀವಿ. ಯಾವುದು? ಗೂಡ್ಸ್ ಮತ್ತು ಸರ್ವಿಸ್. ಗೂಡ್ಸಲ್ಲಿ ಯಾವ್ಯಾವ್ದು ಬರುತ್ತೆ? ಇವಾಗ ಬಟ್ಟೆ ಅಂಗಡಿಗಳು, ಕಾರ್ ಶಾಪ್ಸ್ ಏನಿರುತ್ತಲ್ಲ ಅದು, ಫರ್ನಿಚರ್ಸು, ಮೊಬೈಲ್ಸ್, ಫುಡ್ಸ್, ಅವೆಲ್ಲ ಬಂದುಬಿಟ್ಟು ಗೂಡ್ಸ್ ಅಂತೀವಿ ನಾವು. ಸೊ ಸರ್ವಿಸ್ ಅಂತಂದರೆ ನಾವು ತೊಗೊಳೋದು ಯಾವ್ಯಾವ ಸರ್ವಿಸ್ನ ಎಲ್ಲಿ ತೊಗೊಳ್ತೀವಿ? ಹಾಸ್ಪಿಟಲ್ ತೊಗೊಳ್ತೀವಿ, ಸ್ಕೂಲಲ್ಲಿ ಎಜುಕೇಷನ್ ಪರ್ಪಸ್ಗೆ, ಬಸ್ಸಲ್ಲಿ ಓಡಾಡಲಿಕ್ಕೆ, ಟ್ರಾವೆಲ್ ಮಾಡಲಿಕ್ಕೆ, ಸಲೂನಲ್ಲಿ, ಹೇರ್ ಕಟ್ಸ್, ಆ ಥರ ಇದು ಸರ್ವಿಸ್ ತೊಗೊಳ್ಳೋದು. ಆಯಿತಾ? ಇದನ್ನು ನಾವು ಬೈ ಮಾಡೋದು. ಸೊ ಇನ್ ಟರ್ಮ್ಸ್ ಆಫ್ ನೀವು ಇದನ್ನು ಹೇಳ್ಬೋದು ಸೆಲ್ ಅಂತ ಅನ್ಕೊಬೋದು ಇದನ್ನ. ಆಯಿತಾ? ಎಷ್ಟು ಸೆಲ್ ಮಾಡಿದ್ದಾರೆ ಆಯಿತಾ ವರ್ಷದಲ್ಲಿ ಈ ಶಾಪ್ನವರು ಅಂತ ನಾನು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಈ ಜಿ.ಡಿ.ಪಿ ಇಂಪಾರ್ಟೆನ್ಸ್ ಏನು? ಸೊ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಈ ಜಿ.ಡಿ.ಪಿಯಿಂದ ನಾವು ಕಂಟ್ರಿ ಎಕನಾಮಿಕ್ ಗ್ರೋತ್ ಆಗ್ತಿದೆಯಾ ಇಲ್ವಾ ಅಂತ ನಾವು ತಿಳ್ಕೊಬೋದು. ಎಕನಾಮಿಕಲಿ ಕಂಟ್ರಿ ಗ್ರೋ ಆಗ್ತಿದೆಯಾ ಇಲ್ವಾ, ಅಥವಾ ಎಕನಾಮಿಕ್ ಡಿಸಿಷನ್ನ ತೊಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇವಾಗ ಜಿ.ಡಿ.ಪಿ ಡಿಕ್ರೀಸ್ ಆಯಿತು. ಸೊ ಆವಾಗ ನಾವು ಎಕನಾಮಿಕ್ ಡಿಸಿಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವು ಇಷ್ಟಿಷ್ಟಕ್ಕೆ ಇವಾಗ ಖರ್ಚು ಮಾಡಬೇಕು, ಬಜೆಟಲ್ಲಿ ಇಷ್ಟಿಷ್ಟಕ್ಕೆ ಎತ್ತಿಡಬೇಕು, ಆ ರೀತಿ. ಸೊ ಇವಾಗ ಕಂಪೇರ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹೆಂಗೆ ಅಂದರೆ ಹೋದ ಸತಿ ಫಾರ್ ಎನ್ ಎಕ್ಸಾಂಪಲ್ 2026 2025 ಫಾರ್ ಎನ್ ಎಕ್ಸಾಂಪಲ್ ಈ ಜಿ.ಡಿ.ಪಿ ಬಂದುಬಿಟ್ಟು ಅರೌಂಡ್ 6% ಜಿ.ಡಿ.ಪಿ 2025 ಇನ್ಕ್ರೀಸ್ ಇತ್ತು. ಸೊ 27% ಇನ್ಕ್ರೀಸ್ ಆಗಿದೆ. ಆಯಿತಾ? ಅಂದರೆ 1% ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ಗ್ರೋತ್ ಆಗ್ತಿದೆ ನಮ್ಮ ಎಕನಾಮಿಕಲಿ, ನಮ್ಮ ಇಂಡಿಯಾ. ಸೊ ಇಫ್ ಇಟ್ ಇನ್ ಕೇಸ್ ಏನಾದರೂ ಇದು ಲೆಸ್ ಆಯಿತು, ಉಲ್ಟಾ ಆಯಿತು ಅಂತಂದರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಓಕೆ ಎಲ್ಲೋ ಎಡ್ವರ್ಟ್ ಆಗ್ತಿದೆ. ಸೊ ಇದನ್ನು ನಾವು ಬೇಗ ಡಿಸಿಷನ್ ತೊಗೊಳ್ಬೇಕು. ನೀಟಾಗಿ ನಾವು ಎಕನಾಮಿಕಲಿ ನಾವು ಇಂಡಿಯಾನ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಆಯಿತಾ? ಸೊ ಇಟ್ಸ್ ಆಲ್ ಡಿಪೆಂಡ್ ಹೌ ಯು ಮ್ಯಾನೇಜ್. ಆಯಿತಾ? ನಾವು ನೆಕ್ಸ್ಟ್ ಗೌರ್ಮೆಂಟ್ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಅಂತಂದರೆ ಎಲ್ಲೆಲ್ಲಿ ನಾವು ಇವಾಗ ಜಿ.ಡಿ.ಪಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಲ್ಲಿಂದ ನಾವು ಇನ್ಫಾರ್ಮೇಷನ್ನ ತೊಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು GST ಡಾಟಾಯಿಂದ ತೊಗೊಳ್ತೀವಿ, ಇನ್ನೊಂದು ಇನ್ಕಮ್ ಟ್ಯಾಕ್ಸಿಂದ ತೊಗೊಳ್ತೀವಿ, ಕಂಪನಿ ರಿಪೋರ್ಟ್ಸಿಂದ ಬರುತ್ತೆ, ಆ್ಯಂಡ್ ಸರ್ವೇಸಿಂದ ಬರುತ್ತೆ. ಹೇಗೆ ನಾನು ಹೇಳ್ತೀನಿ ಆಮೇಲೆ. ಸೊ ಫಾರ್ ಎನ್ ಎಕ್ಸಾಂಪಲ್ ತೊಗೊಳ್ಳೋಣ. ಗೂಡ್ಸ್ ಎಕ್ಸಾಂಪಲ್ ನಾವು ತೊಗೊಳ್ಳೋದಾದರೆ ಗೂಡ್ಸಲ್ಲಿ ಎಕ್ಸಾಂಪಲ್ ಕ್ಲಾತ್ ಶಾಪ್ಸ್ನ ತೊಗೊಳ್ಳೋಣ, ಬಟ್ಟೆ ಅಂಗಡಿಯಲ್ಲಿ. ಸೊ ಫಾರ್ ಎನ್ ಎಕ್ಸಾಂಪಲ್ ಏಪ್ರಿಲಲ್ಲಿ ಸೇಲ್ ಎಷ್ಟಾಗಿದೆ? 3K ಆಗಿದೆ, 3,000 ಆಗಿದೆ. ಮೇಯಲ್ಲಿ 5K ಆಗಿದೆ. ಸೊ ಆ್ಯಕ್ಚುಲಿ ಎಲ್ಲ ಮಂತ್ದು ಕೌಂಟ್ ಆಗುತ್ತೆ, 12 ಮಂತ್ಸ್ದು ಕೌಂಟ್ ಆಗುತ್ತೆ. ಸೊ ಯೂಶ್ವಲಿ ಈ ರಿಪೋರ್ಟ್ ಬಂದುಬಿಟ್ಟು 1 ಇಯರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಆಯಿತಾ? ಸೊ ಇವಾಗ ಎಲ್ಲ ಮಂತ್ದು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ನಂಬರ್ ಬರುತ್ತೆ. ಸೊ ಅದು ಫಾರ್ ಎಕ್ಸಾಂಪಲ್ ಇವಾಗ ಏಪ್ರಿಲ್ ಮಂತು, ಮೇ ಮಂತ್, ಆಗಸ್ಟ್, ಜೂನ್, ಜುಲೈ, ಸೆಪ್ಟೆಂಬರ್ ಎಲ್ಲದೂ ಸೇರಿ ಅಟ್ ದ ಎಂಡಲ್ಲಿ ಈಚ್ ಮಂತಲ್ಲಿ ಎಷ್ಟೆಷ್ಟು ಸೇಲ್ ಆಗಿದೆ, ಏಪ್ರಿಲಲ್ಲಿ ಸೇಲ್ ಇಷ್ಟಾಗಿದೆ, ಮೇಯಲ್ಲಿ ಇಷ್ಟು ಸೇಲ್ ಆಗಿದೆ, ಎಲ್ಲನೂ ಆ್ಯಡ್ ಅಪ್ ಮಾಡಿ ಒಂದು ಡಿಜಿಟ್ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 1,00,000 ಅಂದ್ಕೊಳ್ಳಿ. ಇದು ಜಿ.ಡಿ.ಪಿ ಏನಂತ ಈ ಜಿ.ಡಿ.ಪಿದು ನಂಬರ್ ಆಗುತ್ತೆ. ಸೊ ಇದ್ರದ್ದು 1,00,000 ಏನು ಅಮೌಂಟ್ ಇದೆ ಅಲ್ಲ, ಇದು ಜಿ.ಡಿ.ಪಿಗೆ ಆ್ಯಡ್ ಆಗುತ್ತೆ. ಆಯಿತಾ? ಈ ರೀತಿ ಸುಮಾರು ಶಾಪ್ದು ಆ್ಯಡ್ ಆಗುತ್ತೆ. ಅವರು ಇನ್ಫಾರ್ಮೇಷನ್ನ ಕಳಿಸ್ತಾರೆ. ಕೆಲವರು ಮಂತ್ಲಿಯಲ್ಲಿ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ತಾರೆ, ಅಥವಾ ಇಯರ್ಲಿನೂ ಕೂಡ ಸಬ್ಮಿಟ್ ಮಾಡ್ತಾರೆ. ಇನ್ ಕೇಸ್ ಆಫ್ ಗೂಡ್ಸ್ ಆಯಿತು. ಸರ್ವಿಸಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಚಾರ್ಜಸ್ 2,00,000 ಆಗುತ್ತೆ. ಇವಾಗ ಬಸ್ಸಲ್ಲಾದರೆ ಟ್ರಾವೆಲಿಂಗಲ್ಲಿ 1,00,000 ಅಮೌಂಟ್. ಇವೆಲ್ಲವೂ ಕೂಡ ಜಿ.ಡಿ.ಪಿದು ನಂಬರ್ ಸೇರ್ಕೊಳ್ತವೆ. ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಬಂದು ಜಿ.ಡಿ.ಪಿ ಇನ್ಕ್ರೀಸ್ ಆದರೆ ನಮಗೇನು ಉಪಯೋಗ, ಡಿಕ್ರೀಸ್ ಆದರೆ ಏನು ಉಪಯೋಗ? ಜಿ.ಡಿ.ಪಿ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಅಂತಂದ್ರೇನು? ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇವಾಗ ಕ್ಲಾತ್ಸಲ್ಲಾದರೆ ಇವಾಗ ಬಟ್ಟೆ ಜಾಸ್ತಿ ಮಾರಾಟ ಆಗ್ತಿದೆ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತಂದರೆ ಅದಕ್ಕೆ ಎಂಪ್ಲಾಯೀಸ್ ಬೇಕು, ವರ್ಕರ್ಸ್ ಬೇಕು. ವರ್ಕರ್ಸ್ ಅಂದರೆ ವೇಕೆನ್ಸೀಸ್, ಅಂದರೆ ಹೈರಿಂಗ್ ಮಾಡ್ತಾರೆ ಜಾಸ್ತಿ. ಸೊ ಈ ರೀತಿ ನಮಗೆ ಜಾಬ್ ಸಿಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮೋರ್ ಜಾಬ್ಸ್ ಆಗುತ್ತೆ, ಎಕನಾಮಿಕ್ಕು ಗ್ರೋತ್ ಆಗುತ್ತೆ ಇಂಡಿಯಾದು. ಇವಾಗ ಜಿ.ಡಿ.ಪಿ ಡಿಕ್ರೀಸ್ ಆಯ್ತಂದರೆ ಲೆಸ್ ಜಾಬು, ಯಾರು ಬರ್ತಾನೆ ಇಲ್ಲ ತೊಗೊಳಕ್ಕೆ ಅಂತಂದಮೇಲೆ ಪ್ರೊಡಕ್ಷನ್ ಮಾಡಲ್ಲ, ಇನ್ಕಮ್ ಇರಲ್ಲ, ಲೋ ಇನ್ಕಮ್ ಇರುತ್ತೆ, ನಮಗೆ ಜಾಬ್ ಸಿಗಲ್ಲ. ಇವಾಗ ಜಾಸ್ತಿ ಪ್ರೊಡಕ್ಷನ್ ಆಯ್ತಂದರೆ ಆ ಪ್ರೊಡಕ್ಷನ್ಗೆ ವರ್ಕರ್ಸ್ ಬೇಕು. ಸೊ ಅದಕ್ಕೆ ನಮಗೇನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಇರೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಮೇಜರ್ ಕಾಸ್ ಬಂದುಬಿಟ್ಟು
ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಆಯಿತಾ. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ. ಸೊ ಈ ರೀತಿ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ನೀವು ನಮಗೆ ಆ್ಯಕ್ಚುಲಿ ನಾನೊಂದು ಏನೇ ಹೇಳ್ಕೊಡ್ತೀನಿ ಅಂತಂದರೆ, ಈ GST ಹೇಗೆ ಇದ್ರ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ, ಹೆಂಗೆ ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರಿಂದ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ GST ಬಗ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇಫ್ ಇಟ್ ಇನ್ ಕೇಸ್ ನಿಮ್ಗೆ ಮೊದಲೇ ಗೊತ್ತಿದ್ದರೆ ಇಟ್ಸ್ ಓಕೆ.